ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸೊ ಏನಿವತ್ತು ಇವರು ಇಷ್ಟೊಂದು ಚೆನ್ನಾಗಿರೋ ದ್ವೀಪದ ಅಲಂಕಾರವನ್ನು ತೋರಿಸ್ತಿದ್ದಾರೆ ಅಂತ ಅನ್ಕೊತಾ ಇದ್ದೀರಲ್ವಾ. ನಮ್ಮೂರ ಹಬ್ಬ ಕಣ್ರಿ, ಹಾಗಾಗಿ ದ್ವೀಪದ ಅಲಂಕಾರ ಕಣ್ಣು ಕುಕ್ಕುವಷ್ಟು ಅಂದ ಚಂದದಿಂದ ಕಂಗೊಳಿಸ್ತಾ ಇದೆ. ಸೊ ಇವತ್ತು ನಮ್ಮೂರಲ್ಲಿ ಬೋರಪ್ಪ ಮತ್ತು ಮಾರಮ್ಮ ದೇವಿಯ ಹಬ್ಬ ಇರೋದ್ರಿಂದ ಸೊ ಭಾನುವಾರ ಇಲ್ಲಿ ಕೊಂಡ ಬಂಡಿ ಇರುತ್ತೆ, ಸೋಮವಾರ ಕೊಂಡ ಆಯೋದಿರತ್ತೆ, ಮಂಗಳವಾರ ಅಮ್ಮನಿಗೆ ತೆಂಬಿಟ್ಟಿನ ಹಾರತಿ ಮತ್ತು ಮಡೆ ಅನ್ನ ಮಾಡೋದು ಕೂಡ ಇರುತ್ತೆ. ಹಳ್ಳಿಗಳ ಕಡೆ ಒಂಥರ ಚೆನ್ನಾಗಿರುತ್ತೆ ಕಣ್ರಿ ಹಬ್ಬ ಮಾಡಲಿಕ್ಕೆ. ಆ ಕಾಲದಲ್ಲಿ ಸುಗ್ಗಿ ಟೈಮಲ್ಲಿ, ಸುಗ್ಗಿ ಕಾಲದಲ್ಲಿ ಎಲ್ಲರೂ ಒಟ್ಟಿಗೆ ಸೇರ್ತಾಯಿದ್ರು. ಈಗ ಸುಗ್ಗಿ ಕಾಲವನ್ನು ನಾವು ನೋಡ್ಲಿಕ್ಕೆ ಆಗಲ್ಲ, ನಾವು ಕೇಳಿದ್ದೀವಿ ಅಷ್ಟೇ, ನಾನಂತೂ ನೋಡಿಲ್ಲ. ಸೊ ಈ ಊರ ಹಬ್ಬಗಳಲ್ಲಿ ಊರಿನ ಜನ ಎಲ್ಲ ಒಟ್ಟಾಗಿ ಸೇರಿ ಇರೋದನ್ನು ಕೂಡ ನಾವು ನೋಡ್ಬೋದು. ನೋಡಿ, ತಮಟೆ ಸಮೇತ ಎಷ್ಟು ನೂರಾರು ಜನ ಹೇಗೆ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾರೆ. ಮಕ್ಕಳು, ಚಿಕ್ಕವರು, ದೊಡ್ಡವರು, ವಯಸ್ಸಾದವರು, ಇಲ್ಲಿ ಅಂಥದ್ದೇನಿಲ್ಲ, ಎಲ್ಲರೂ ಕೂಡ ಇಲ್ಲಿ ಬರ್ತಾ ಇದ್ದಾರೆ, ಒಟ್ಟಿಗೆ ಸೇರಿ ಹಬ್ಬವನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕೊಂಡ ಬಂಡಿ ಬರ್ತಾ ಇದೆ. ಕೊಂಡ ಬಂಡಿ ಅಂತ ಹೇಳಿದರೆ ಎತ್ತಿಗೆ ಮತ್ತು ಬಂಡಿಗೆ ಅಲಂಕಾರವನ್ನು ಮಾಡಿರ್ತಾರೆ. ಕೆಲವೊಂದು ಕಡೆ ಹೂವಿನಲ್ಲಿ ಅಲಂಕಾರವನ್ನು ಮಾಡಿರ್ತಾರೆ. ಸೊ ಇಲ್ಲಿ ಏನಂತ ಹೇಳಿದರೆ, ಒಂದು ಮದುವೆಗಳಿಗಾಗಿರಬಹುದು ಮತ್ತು ಈ ಥರ ಹಬ್ಬಗಳಲ್ಲಿ ಈ ಥರ ಹೊಂಗೆ ಸೊಪ್ಪಿನ ಅಲಂಕಾರವನ್ನು ಮಾಡ್ತಾರೆ. ಇಲ್ಲಿ ಬಂಡಿ ಅಂತ ಹೇಳಿದರೆ ಆಲ್ಮೋಸ್ಟ್ ಎಲ್ಲರೂ ತಿಳಿದಿರೋ ಪ್ರಕಾರ ದೇವರನ್ನು ಕೂರಿಸಿ ಮೆರವಣಿಗೆ ಮಾಡ್ತಾರೆ ಅಂತ ತಿಳ್ಕೊಂಡಿರ್ತೀವಿ. ಇಲ್ಲಿ ದೇವರಿಗೆ ಪೂಜೆ ಮಾಡುವಂಥ ಗುಡ್ಡಪ್ಪನವರನ್ನೇ ಇವರು ದೇವರ ರೂಪದಲ್ಲಿ ಈ ಗ್ರಾಮದಲ್ಲಿ ತಿಳ್ಕೊಂಡಿದ್ದಾರೆ. ಹಾಗಾಗಿ ಆ ಒಂದು ಸ್ಥಾನಕ್ಕೆ, ಆ ಒಂದು ಬಂಡಿಗೆ ಪೂಜೆಯನ್ನು ಮಾಡುವಂತಹ ಗುಡ್ಡಪ್ಪನವರು ಕೂಡ ಹತ್ತಿದ್ದಾರೆ. ಸೊ ಆ ಬಂಡಿಯ ಹಿಂದೆ ನೂರಾರು ಜನ, ಚಿಕ್ಕವರು, ದೊಡ್ಡವರು, ಯುವಕರು, ಮುದುಕರು ಎಲ್ಲರೂ ಕೂಡ ಸೇರಿ ಒಟ್ಟಾಗಿ ಆ ಒಂದು ವಿಸಿಲ್ ಹಾಕ್ಕೊಂಡು, ಅರ್ಚಾಡ್ಕೊಂಡು, ಕಿರ್ಚಾಡ್ಕೊಂಡು ಹಬ್ಬವನ್ನು ವಿಜೃಂಭಣೆಯಿಂದ ಮಾಡ್ತಾರೆ, ಯಶಸ್ವಿಗೊಳಿಸ್ತಾರೆ. ಸೊ ಇದಾದ ನಂತರ ಊರಿನಲ್ಲಿ ಈಗ ಒಂದು ಊರು ಅಂತ ಹೇಳಿದ್ರೆ ಒಂದು ಬೀದಿಗೆ ಮೆರವಣಿಗೆ ಹೋಗುವಂಥದ್ದನ್ನು ನಾವು ನೋಡಿದ್ದೀವಿ. ಇಲ್ಲಿ ಏನು ಅಂತ ಹೇಳಿದ್ರೆ ಆ ಬಂಡಿಯ ಹಿಂದೆ ಆರತಿಗಳನ್ನು ಕೂಡ ತಗೊಂಡು ಒಟ್ಟಿಗೆ ಹೋಗ್ತಾರೆ. ಒಟ್ಟು ಪೂಜೆ ಇರುತ್ತೆ, ಮನೆ ಹತ್ರ ಎಲ್ಲ ಹೋಗಲ್ಲ. ಇಲ್ಲಿ ಒಟ್ಟು ಪೂಜೆ, ಒಂದು ಸೈಡಲ್ಲಿ ಎರಡು ಬಂಡಿಗಳನ್ನು ಸಮವಾಗಿ ನಿಲ್ಲಿಸಿ ಅವರಿಗೆ ಅಲ್ಲಿ ಆರತಿಯನ್ನು ಮಾಡೋದಿರುತ್ತೆ. ನೋಡಿ, ಎಲ್ಲ ಊರಿನ ಜನರು, ಹೆಂಗಸರು ಕೂಡ ಅಲ್ಲಿ ಅವರು ಕೂಡ ಅಲಂಕಾರ ಮಾಡ್ಕೊಂಡಿದ್ದಾರೆ. ಪೂಜೆ ಸಾಮಾನುಗಳನ್ನ ಹಿಡ್ಕೊಂಡು, ಅಲಂಕಾರ ಮಾಡಿಕೊಂಡು, ಪೂಜೆ ಸಾಮಾನು ಹಿಡ್ಕೊಂಡು ಪೂಜೆ ಮಾಡೋಕ್ಕೆ ಅಂತೇಳಿ ಅಲ್ಲಿ ಬಂಡಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿ ವೆಹಿಕಲ್, ಮೇನ್ ರೋಡಲ್ಲೇ ಇದು ಹಬ್ಬ ಮಾಡೋದ್ರಿಂದ ಯಾವುದೇ ವೆಹಿಕಲ್, ಬಸ್ ಏನೇ ಬಂದರೂ ಕೂಡ ಪೂಜೆ ಮುಗಿಯೋವರೆಗೂ ಯಾರಿಗೂ ಜಾಗ ಬಿಡಲ್ಲ. ನೋಡಿ, ನೂರಾರು ಜನರು ಪೂಜೆಗೆ ಅಂತ ನಿಂತ್ಕೊಂಡಿದ್ದಾರೆ. ಒಂದು ಇಬ್ಬರು ಇದ್ದರೆ ಚೆನ್ನಾಗಿ ನೋಡ್ಬೋದು, ಬಟ್ ನೂರಾರು ಜನ ಇದ್ದಾಗ ಈ ಗುಬ್ಬಚ್ಚಿ ತಲೆಗಳಷ್ಟೇ ಅವರ ತಲೆಗಳು ಕಾಣ್ತಾ ಇರತ್ತೆ. ಆ ಬೋರಪ್ಪ ದೇವರ ಅಲಂಕಾರನೂ ಕೂಡ ತುಂಬ ಚೆನ್ನಾಗಿ ದ್ವೀಪದಲ್ಲಿ ಮಾಡಿದ್ದಾರೆ. ನಮ್ಮ ಬಜರಂಗಿಯವರು ಕೂಡ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದ್ದಾರೆ. ಸೊ ಇದು ಬೋರಪ್ಪನವರ ಗರುಡುಗಂಬ ಕೂಡ. ಈ ಗರುಡುಗಂಬಕ್ಕೂ ಕೂಡ ದ್ವೀಪದ ಅಲಂಕಾರವನ್ನು ಮಾಡಿದ್ದಾರೆ. ಸೊ ಒಂಥರ ಡಿಫ್ರೆಂಟಾಗಿದೆ ಅಂತಲೇ ಹೇಳಬಹುದು ಈ ಅಲಂಕಾರ. ಸೊ ಇದು ಬೋರಪ್ಪನವರ ಜ್ಯೋತಿ ಮಹಾಮಂಗಳಾರತಿ. ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ, ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ತಾ, ಇದು ಬೋರಪ್ಪನವರಿಗಿನ್ನ ಅಲಂಕಾರವನ್ನು ಮಾಡಿಲ್ಲ. ಯಾಕೆಂದರೆ ಇಲ್ಲಿ ಹೂವಂಬಾಳೆಗೆ ಹೋಗಿ ಬರ್ತಾರೆ, ಆವಾಗಲೇ ಇಲ್ಲಿ ಭಗವಂತನಿಗೆ ಅಲಂಕಾರ ಮಾಡೋದು. ಇದು ದೇವಸ್ಥಾನಕ್ಕೆ ಅಲಂಕಾರ ಮಾಡಿರುತ್ತದೆ, ಹಣ್ಣಿನ ಅಲಂಕಾರವನ್ನು ಮಾಡಿದರೆ. ಬಟ್ ಚಿಕ್ಕ ಮಕ್ಳಿಗೂ ಕೂಡ ಬಹಳ ಆಸೆ ಇರುತ್ತಲ್ಲ, ಅದಕ್ಕಾಗಿ ಸ್ವಲ್ಪ ಎಲ್ಲ ಕಿತ್ಕೊಂಡು ತಿಂದ್ಬಿಟ್ಟಿದ್ದಾರೆ. ಮಕ್ಕಳು ಜೋಸ್ ಇದು, ಮಕ್ಕಳು ಕ್ರೇಜ್ ಇದು, ಮಕ್ಕಳು ಡ್ಯಾನ್ಸನ್ನು ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ದೊಡ್ಡವರು ಕೂಡ ಮಾಡ್ತಾರೆ. ಅದೇ ಹೇಳಿಲ್ವಾ, ಈ ಒಂಥರ ಗ್ರಾಮಗಳಲ್ಲಿ ಗ್ರಾಮ ದೇವತೆಗಳ ಹಬ್ಬನೇ ಒಂಥರ ಮಜಾ ಕಂಡ್ರಿ. ಅದರಲ್ಲಿರುವಂಥ ಸಂತೋಷ ಬೇರೊಂದಿಲ್ಲ. ಬೋರಪ್ಪನವರು ಹೂವಂಬಾಳೆನಲ್ಲಿ ದೇವಸ್ಥಾನದ ಹತ್ರ ಬರ್ತಾರೆ. ಈ ಹೂವಂಬಾಳೆನ ಯಾವ ರೀತಿ ಮಾಡ್ತಾರೆ, ಅಲ್ಲಿ ದೇವರು ಮೈ ಮೇಲೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ಕೂಡ ನೀವು ನೋಡಬಹುದು. ಭಗವಂತ ಬಂದು ಭಗವಂತನಿಗೆ ಒಂದು ಹಿಡಿಗೈನು ಕೂಡ ಹೊಡಿತಾರೆ. ವೀರಗಾಸಿಯವರು ಇಲ್ಲಿ ಇರ್ತಾರೆ. ಆಲ್ಮೋಸ್ಟ್ ವೀರಗಾಸಿ ಅಂತ ಹೇಳಿದ್ರೆ ಆಗ ತುಂಬ ಮದುವೆಗಳಿಗೆ, ಮನೆ ಗೃಹ ಪ್ರವೇಶಕ್ಕೆ ಕರೆಸೋರು, ಆ ಟೈಮಲ್ಲಿ ನಾವು ನೋಡಿರ್ತೀವಿ. ಬಟ್ ಈ ಒಂದು ಹಬ್ಬದಲ್ಲಿ ವೀರಗಾಸಿಯವರೇ ಇರ್ತಾರೆ. ಅಲ್ಲಿ ಚಿಕ್ಕವರ ಮಕ್ಕಳ ಡ್ಯಾನ್ಸ್ ನೋಡಿದ್ರೆ, ಇಲ್ಲಿ ದೊಡ್ಡವರ ಡ್ಯಾನ್ಸ್ ನೋಡಿ ಎಷ್ಟು ಚೆನ್ನಾಗಿ. ಮಧ್ಯರಾತ್ರಿ ಅಮ್ಮಮ್ಮ ಅಂದರೆ ಒಂದು ಬೆಳಗಿನ ಜಾವ 3 ಗಂಟೆ ಇರ್ಬೋದು, ಆ ರೀತಿಯಲ್ಲಿ ಡ್ಯಾನ್ಸ್ನ ಮಾಡ್ತಾಯಿದ್ರು. ಇದು ಕೊಂಡವನ್ನು ಆಯಕ್ಕೆ ಕೊಂಡವನ್ನು ತೆಗೆದಿರ್ತಾರೆ. ಸರ್ವೇಸಾಮಾನ್ಯವಾಗಿ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಇದು ಕೊಂಡ. ಇವಾಗ ನಾವು ನೋಡ್ತಿರೋದು ಒಂದು ಖಾಲಿ ಕೊಂಡವನ. ಸೊ ಇದು ಬೋರಪ್ಪನವರು ಹೂವಂಬಾಳೆ ಆಗಿ ಬಂದ ನಂತರ ಮನೆಗೆ ಅಂದರೆ ಬೀದಿಗೆ ಪೂಜೆಗೆ ಬರ್ತಾರೆ. ಭಗವಂತನಲ್ಲಿ ಹೂಗಿನ ಹೆಚ್ಚಾಗಿ ಆ ದುಡ್ಡಿನ ಅಲಂಕಾರವನ್ನೇ ಕಾಣಿಸ್ತಾ ಇರುತ್ತೆ. ಇದು ದುಡ್ಡಿನ ಅಲಂಕಾರ, ಭಗವಂತನಿಗೆ ಹರಕೆ ಮಾಡ್ಕೊಂಡಿರ್ತಾರೆ. ಅವ್ರ ಕೆಲಸಗಳು ಸಕ್ಸಸ್ ಆಗಿರುತ್ತೆ ಅಂಥವ್ರು ಇದೆಲ್ಲ ಹರಕೆ ದುಡ್ಡುಗಳು. ಆಲ್ಮೋಸ್ಟ್ ಲೆಕ್ಕ ಹಾಕಿದಾಗ 51,000 ಏನೋ ಸೇರಿದೆ ಅಂತ ಹೇಳಿದ್ರು. ಈ ಪ್ರತಿ ವರ್ಷವೂ ಕೂಡ ನಾವಿಲ್ಲಿ ದುಡ್ಡಿನ ಅಲಂಕಾರವನ್ನೇ ನೋಡ್ಬೋದು. ಮನೆ ಮುಂದೆ ಪೂಜೆ ಕೂಡ ಅಲ್ಲಿ ತೊಗೊತಾರೆ.
ಇದು ಅವಾಗಲೇ ನೋಡಿದ್ದು ಖಾಲಿ ಕೊಂಡ ನೋಡಿದ್ರಿ. ಇವಾಗ ಇಲ್ಲಿ ಕೊಂಡಕ್ಕೆ ಬೆಂಕಿಯನ್ನು ಹಚ್ತಾ ಇದ್ದಾರೆ ಸೌದೆಗಳನ್ನು ಹಾಕಿ. ಕೆಲವೊಂದು ಊರುಗಳಲ್ಲಿ ಹಸಿ ಸೌದೆಗಳನ್ನು ಹಾಕ್ತಾರೆ, ಇಲ್ಲಿ ಒಣಗಿರೋ ಸೌದೆಗಳನ್ನು ಹಾಕಿ ಕೂಡ ಇಲ್ಲಿ ಕೊಂಡ ಬೇಯಿಸೋಕ್ಕೆ ಒಣಗಿರೋದನ್ನೇ ಯೂಸ್ ಮಾಡ್ತಾರೆ. ಬಟ್ ಆ ಊರಿನಲ್ಲಿ ನಡ್ಕೊಂಡು ಬಂದಿರೋ ಪದ್ಧತಿ ಏನಿದೆ ಅದನ್ನು ಇವರು ಪಾಲಿಸ್ತಾ ಬಂದಿದ್ದಾರೆ. ಕೆಲವೊಂದು ಊರು ಕಡೆ ಹಸಿ ಸೌದೆಗಳನ್ನ ಹಾಕಿ ಮಾಡ್ತಾರೆ. ನಮ್ಮ ತಂದೆ ಮನೆ ಸೈಡೆಲ್ಲ ಆಲ್ಮೋಸ್ಟ್ ಅದೇ ರೀತಿ ಹಸಿ ಸೌದೆಗಳನ್ನ ಹಾಕಿ ಮಾಡೋದು. ಇಲ್ಲಿ ಡಿಫ್ರೆಂಟ್ ಅಂತ ಹೇಳಿದ್ರೆ ಒಣಗಿರೋ ಸೌದೆಗಳನ್ನೇ ಹಾಕ್ತಾರೆ. ಆ ಸೌದೆ ಎಲ್ಲ ಬೆಂದು ಇಷ್ಟು ಕೆಂಡವಾಗಿ ಮಾರ್ಪಡುತ್ತೆ. ಈ ಕೆಂಡ ಒಂದು ಸೈಡ್ ಇರೋದನ್ನೆಲ್ಲ ತೆಗೆದು ಇವರು ಬೇರ್ಪಡಿಸ್ತಾರೆ. ಅಂದರೆ ಇನ್ನೂ ಉದ್ದ ಮಾಡ್ತಾರೆ. ಕೊಂಡ ಎಷ್ಟು ಉದ್ದ ಇದೆ ಅಲ್ವಾ, ಅಷ್ಟು ಉದ್ದನೂ ಕೂಡ ಇವರೆಲ್ಲ ಮಾಡ್ತಾರೆ. ಭಗವಂತ ಕೊಂಡ ಹಾಯ್ಲಿಕ್ಕೆ ತಮ್ಮ ಕುಣಿತ ಅಂದರೆ ಪೂಜೆ ಕುಣಿತ ಅಂತ ಕರೀತಾರಲ್ವ. ಸೊ ತಮ್ಮ ಕುಣಿತದಿಂದ ವೈಭೋಗದಿಂದ ವಿಜೃಂಭಣೆಯಿಂದ ಕೊಂಡನ ಹಾಯ್ಲಿಕ್ಕೆ ಬರ್ತಾರೆ. ಸ್ವಲ್ಪ ಜನ ಅವಾಗವಾಗ ಸೇರ್ತಾ ಇದ್ದಾರೆ, ಕೊಂಡ ಹಾಯ್ಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಸೊ ಇದಾದ ನಂತರ ಇಲ್ಲಿ ಪಟಾಕಿಗಳನ್ನು ಹಚ್ತಾರೆ. ಆ ಪಟಾಕಿ ಹೊಗೆಗೆ ಅಲ್ಲಿನ ಜನಗಳು ಕೂಡ ಚೆಲ್ಲಾಪಿಲ್ಲಿ ಹೋಗ್ತಾರೆ. ಹೊಗೆ ಕುಡಿಯೋಕ್ಕಾಗ್ತಾಯಿಲ್ಲ, ಸೌಂಡು ಮತ್ತು ಬೆಂಕಿ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಭಯ ಇರತ್ತಲ್ವ. ಮತ್ತು ಇಲ್ಲಿ ನಮಗೆ ಕಿಡಿ ಕಾರತ್ ಅನ್ನೋದಿರುತ್ತೆ. ಸೊ ಕೊಂಡ ಆಯಕ್ಕಿನ ಮುಂಚೆ ಬೋರಪ್ಪ ದೇವರನವರು ಇಲ್ಲಿ ಅಂದರೆ ಆಂಜನೇಯನಿಗೆ ಪ್ರದಕ್ಷಿಣೆ ಹಾಕಿ ಬರಲೇಬೇಕು. ಅದು ಯಾವಾಗಲೂ ಅದೊಂದು ಪದ್ಧತಿ ಇರುತ್ತೆ. ಆ ಪ್ರದಕ್ಷಿಣೆ ಹಾಕಿ ಬರ್ತಿದ್ದಾರೆ. ಪ್ರದಕ್ಷಿಣೆ ಹಾಕಿದ ನಂತರ ಇವರು ಕೊಂಡದ ಹತ್ರ ಬಂದು ಕೊಂಡ ಅಂದರೆ ಈಗ ಅಗಸರ ಒಂದು ಮಡಿ ಬಟ್ಟೆ ಅಂತ ಹೇಳ್ತಾರೆ. ಆ ಮಡಿ ಬಟ್ಟೆಯನ್ನು ಇವರು ಭೂಮಿ ಮೇಲೆ ಅಂದರೆ ನೆಲಕ್ಕೆ ಹಾಕಿದಾಗ ಅಲ್ಲಿನ ವೀರಗಾಸೆಯವರು ಮತ್ತು ಗುಡ್ಡಪ್ಪನವರು ಮತ್ತು ಪೂಜೆ ಹೊತ್ಕೊಂಡಿರುವಂಥ ವ್ಯಕ್ತಿ ಇವರೆಲ್ಲರೂ ಕೂಡ ಆ ಕೊಂಡದಲ್ಲಿ 3 ಪ್ರದಕ್ಷಿಣೆಯನ್ನು ಬರ್ತಾರೆ. ಇವರು 3 ಪ್ರದಕ್ಷಿಣೆಯನ್ನು ಬಂದೇನೆ ಕೊಂಡ ಹಾಯೋದು. ಆಲ್ಮೋಸ್ಟ್ ಎಲ್ಲ ನಾವು ಒಂದು ದೇವಸ್ಥಾನಕ್ಕೆ ಹೋದರೂ ಕೂಡ ಪ್ರದಕ್ಷಿಣೆ ಹಾಕ್ತೀವಲ್ವಾ. ಒಂದು ಪ್ರದಕ್ಷಿಣೆ ಅಂತೂ ಹಾಕಲ್ಲ, 3 ಇಲ್ಲ 5 9 ಪ್ರದಕ್ಷಿಣೆಯನ್ನು ಹಾಕ್ತೀವಿ. ಇಲ್ಲೂ ಕೂಡ ಕೊಂಡದ ಸುತ್ತ 3 ಪ್ರದಕ್ಷಿಣೆಯನ್ನು ಕೂಡ ಇವರು ಹಾಕ್ತಾರೆ. ನೋಡಿ ಕೊಂಡ ನೋಡೋದಕ್ಕೆ ಎಷ್ಟು ಜನ ಮುಗಿ ಬೀಳ್ತಾ ಇದ್ದಾರೆ ಅಂತ. ಆ ಮುಂದೆ ಬೀಳ್ತೀವಿ ಅನ್ನೋ ಭಯನೂ ಕೂಡ ಇರಲ್ಲ. ಆ ಹಬ್ಬೆನೂ ಕೂಡ ಹೊಡಿತಾ ಇದ್ರೂ ಕೊಂಡ ನೋಡಬೇಕನ್ನೋ ಹುಮ್ಮಸ್ಸಿರುತ್ತೆ. ಪ್ರತಿ ವರ್ಷ ನೋಡಿದ್ರು ಕೂಡ ಒಂದೊಂದು ವರ್ಷ ಒಂದೊಂದು ಡಿಫ್ರೆನ್ಸ್ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಪ್ರತಿಯೊಬ್ಬರಿಗೂ ನೋಡಬೇಕು ಅನ್ನೋ ಆಸೆ ಇರುತ್ತೆ, ಖುಷಿ ಇರುತ್ತೆ. ನಾನಂತೂ ಟೆರೇಸ್ ಮೇಲೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದೆ. ಇಲ್ಲಿ ನಾನಂತ ಇಲ್ಲಿ ನಿಂತ್ಕೊಂಡಿದ್ರಂತೂ ನನ್ನಂತ ನಜ್ಜಿ ಪಿಜ್ಜಿ ಮಾಡಿಬಿಡ್ತಿದ್ರು. ಸೊ ಹಾಗಾಗಿ ನನ್ನ ಟೆರೇಸ್ ಮೇಲೆ ನಿಂತ್ಕೊಂಡಿದ್ದೆ. ಆಲ್ಮೋಸ್ಟ್ ಅಲ್ಲೂ ಸ್ವಲ್ಪ ಕಾಣಿಸ್ತು ಅಷ್ಟೇ. ಇದು ಒಂದು ಪ್ರದಕ್ಷಿಣೆ ಆಗಿ ಮತ್ತೆ ಈ ಕಡೆಗೆ ಭಗವಂತ ಇನ್ನೂ ಒಂದು ರೌಂಡ್ ಅಂದರೆ 2ನೇ ರೌಂಡಿಗೆ ಬರ್ತಾ ಇರತಕ್ಕಂಥದ್ದು ಇದು. ಇಲ್ಲಿ ಏನಂತ ಹೇಳಿದ್ರೆ ಈ ಕೊಂಡವನ್ನು ಇದು ಮಾಡಲಿಕ್ಕೆ ಈ ಸೊಪ್ಪು ಇದೆಯಲ್ಲ, ಸೊಪ್ಪು ನಾನು ಆಲ್ಮೋಸ್ಟ್ ಆವಾಗಲೇ ಹೇಳಿದಾಗೆ ಮದುವೆಗಳಿಗೂ ಈ ಹೊಂಗೆ ಸೊಪ್ಪನ್ನು ಯೂಸ್ ಮಾಡ್ತಾರೆ. ಈ ಒಂದು ಬಂಡಿಗಳಿಗೂ ಹೊಂಗೆ ಸೊಪ್ಪನ್ನು ಯೂಸ್ ಮಾಡ್ತಾರೆ. ಸೊ ಈ ಕೊಂಡವನ್ನು ಬೀಸಲಿಕ್ಕೆ ಅಂದರೆ ಇದು ಹಾರೋಗಬಾರ್ದು, ಮತ್ತಷ್ಟು ಬೆಂಕಿ ಪವರ್ ಆಗಬೇಕು ಅಂತ ಹೇಳ್ಬಿಟ್ಟು ಹೊಂಗೆ ಸೊಪ್ಪಿನಲ್ಲೂ ಕೂಡ ಇದನ್ನು ಬೀಸ್ತಾರೆ. ಆ ಕೆಂಡ ಬೂದಿ ಆಗಬಾರ್ದು, ಏಕೆಂದರೆ ಬೂದಿ ಹಾಕ್ಬಿಟ್ರೆ ಅದು ಬೆಂಕಿ ಅಷ್ಟು ಪವರ್ ಇರಲ್ಲ ಅಲ್ವಾ. ಸೊ ಹಾಗಾಗಿ ಇದನ್ನು ಸೊಪ್ಪಲ್ಲೇ ಮಾಡ್ತಾರೆ. ನೋಡಿ ವೀರಗಾಸೆ ಅವರ ಅಲಂಕಾರನೇ ಒಂಥರ ಚೆನ್ನಾಗಿರುತ್ತೆ. ತಲೆ ಮೇಲೆ ಇರುವಂಥ ಕಿರೀಟ ಆಗಿರ್ಬೋದು, ಹಿಂದೆಗಡೆ ಒಂದು ಕೂದಲಾಗಿರ್ಬೋದು, ಆ ಕತ್ತಿ. ನಾವು ಚಿಕ್ಕ ವಯಸ್ಸಲ್ಲಿ ತುಂಬ ಹೆದರ್ಕೊತ ಇದ್ವಿ ಇವರೆಲ್ಲರನ್ನು ನೋಡಿದಾಗ. ಇವರೆಲ್ಲ ಕುಣಿತ ಮಾಡಿದಾಗೆ ಅವ್ರ ಕಣ್ಣ ಬಿಡೋರು. ಆ ಕಣ್ಣಿಗೆ ಕಾಡಿಗೆನ ಹಚ್ಚಿದಾಗ ದಪ್ಪ ಕಣ್ಣು ಬಿಡುವಾಗ ಮತ್ತು ಆ ಕತ್ತಿನಲ್ಲಿ ಸುತ್ತ ರೌಂಡು ಅಂದರೆ ಜಾಗ ಮಾಡ್ಕೊಳ್ಳೋಕ್ಕೆ ಅಂತೇಳಿ ರೌಂಡ್ ಬರೋದಲ್ಲ, ಅದೆಲ್ಲಿ ಒಡ್ಬಿಡುತ್ತೋ, ನಮ್ಮ ಕಾಲು ಎಲ್ಲಿ ಕಟ್ಟ ಹಾಕಿಬಿಡುತ್ತೋ ಅನ್ನೋದು ಭಯನೂ ಇರ್ತಿತ್ತು. ಬಟ್ ಈಗ ಅಷ್ಟು ಭಯ ಇಲ್ಲ, ಆದರೂ ಇರುತ್ತೆ, ಭಯ ಇಲ್ಲ ಅಂತಲ್ಲ. ಆ ಚಿಕ್ಕ ವಯಸ್ಸಲ್ಲಿ ಇದ್ದಂತಹ ಭಯ ಇವಾಗ ಇರಲ್ಲ. ಸೊ ಬೋರಪ್ಪನವರು ಈಗ ಬೇರೆ ಎಕ್ಸ್ಚೇಂಜ್ ಮಾಡ್ಕೊತಾ ಇದ್ದಾರೆ. ಅಂದರೆ ಒಬ್ಬರೇ ಹೊರಕ್ಕಾಗಲ್ಲ, ಭಗವಂತ ಭಾರ ಇರ್ತಾನೆ, ಪೂಜೆನೂ ಭಾರ ಇರುತ್ತೆ, ಹೂವುಗಳು ಕೂಡ ಭಾರ ಇರುತ್ತಲ್ಲ. ಹಾಗಾಗಿ ಒಬ್ಬರಿಂದ ಇನ್ನೊಬ್ಬರಿಗೆ ಎಕ್ಸ್ಚೇಂಜ್ ಮಾಡ್ಕೊತಾ ಹೋಗ್ತಾ ಇರ್ತಾರೆ. ಸೊ ಆಮೇಲೆ ಗುಡ್ಡಪ್ಪ ಅವರು ಕೊಂಡವನ್ನು ಹಾಯ್ತಾರಲ್ಲ, ಆ ಗುಡ್ಡಪ್ಪ ಅವ್ರಿಗೆ ಕೊಡ್ತಾರೆ. ಸೊ ಅದನ್ನು ಕೊಟ್ಟಾದ ನಂತರನೇ ಗುಡ್ಡಪ್ಪನವರು ಕೂಡ ಕೊಂಡವನ್ನು ಹಾಯ್ತಾರೆ. ಇದು 2ನೇ ರೌಂಡ್ ಇವಾಗ ಬರ್ತಾ ಇರುವಂಥದ್ದು 2ನೇ ರೌಂಡು. ಪ್ರತಿ ರೌಂಡು ಕೂಡ ನಾನು ನಿಮಗೆ ವಿಡಿಯೋನ ಮಾಡಿದ್ದೀನಿ. ಸೊ ನೀವು ನೋಡಿ, ಆ ಭಗವಂತನ ಕೃಪೆಗೆ ಪಾತ್ರರಾಗಿ ನಿಮಗೂ ಕೂಡ ಒಳ್ಳೇದು ಮಾಡಲಿ ಆ ಬೋರಪ್ಪ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ, ಆದಷ್ಟು ಬೇಗ ಮಳೆ ಬರಲಿ ಅಂತ ಕೇಳ್ಕೊತೀನಿ ಫಸ್ಟ್. ಏಕೆಂದರೆ ಎಲ್ಲ ಕಡೆ ಮಳೆ ಇಲ್ಲ. ಆಲ್ಮೋಸ್ಟು ಕೆರೆಗಳಾಗಿರ್ಬೋದು, ಕಾವಲಿಗಳಾಗಿರ್ಬೋದು, ಒಂದು ಹನಿ ಕೂಡ ನೀರಿಲ್ಲ. ಪ್ರಾಣಿ ಪಕ್ಷಿಗಳಂತೂ ಎಷ್ಟು ಪರದಾಡ್ತಿದೆಯೇನೋ ಗೊತ್ತಿಲ್ಲ. ಮಳೆ ಬರಲಿ ಅಂತ ಕೇಳ್ಕೊಳ್ಳೋಣ. ಇವಾಗ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಏನಂತ ಹೇಳಿದ್ರೆ ವೀರಗಾಸೆಯವರು ಕೊಂಡಕ್ಕೆ ಇಳಿತಾ ಇದ್ದಾರೆ. ಅಲ್ಲಿ ಭಗವಂತ ಕಾಣಲಿ ಅಂತೇಳಿ ಸೈಡ್ ಮಾಡ್ತಿದ್ದಾರೆ. ಇಳಿದ್ರು ಕೊಂಡಕ್ಕೆ ಇಳಿದ್ರು ನೋಡಿ. ವಾವ್ ಸೂಪರ್.
ಅಂತೂ ಇಂತೂ ಯಶಸ್ವಿಯಾಗಿ ವೀರಗಾಸೆಯವರು ಕೂಡ ಕೊಂಡವನ ಹಾದಿಯಲ್ಲಿ ಬೋರಪ್ಪನವರಿಗೆ ಜಾಗವನ್ನು ಮಾಡಿಕೊಡ್ತಿದ್ದಾರೆ. ಅಲ್ಲಿ ತುಂಬ ಕ್ರೌಡ್ ಆಗಿದ್ರು ಜನಗಳು, ಹಾಗಾಗಿ ಅಲ್ಲಿಂದ ಜನಗಳನ್ನು ಸ್ವಲ್ಪ ದೂರ ಸರಿಸ್ತಾ ಇದ್ದಾರೆ. ಯಾಕೆಂದರೆ ಬೋರಪ್ಪ ಕೂಡ ಕೊಂಡವನ್ನು ಇಳ್ದು ಬರಬೇಕಲ್ವಾ. ಸೊ ಹಾಗಾಗಿ ನೋಡಿ ಅವ್ರು ಎಷ್ಟು ಚೆನ್ನಾಗಿದ್ದಾರೆ. ಬೋರಪ್ಪನವರು ಬರ್ತಾ ಇದ್ದಾರೆ, ಮತ್ತು ಅವರ ಅಕ್ಕ ತಂಗಿಯರನ್ನು ನೋಡಿಕೊಂಡು ಅವರ ಆಶೀರ್ವಾದವನ್ನು ಪಡ್ಕೊಂಡು ಅವರಿಗೂ ಕೂಡ ಒಂದು ಪ್ರದಕ್ಷಿಣೆಯನ್ನು ಸುತ್ತಮುತ್ತ ಇರುವ ಅವರ ಅಕ್ಕ ತಂಗಿ ಅಣ್ಣ ತಮ್ಮಂದರಿಗೂ ಕೂಡ ಪ್ರದಕ್ಷಿಣೆಯನ್ನು ಹಾಕಿ ಬೋರಪ್ಪನವರು ಕೊಂಡಕ್ಕೆ ಇಳೀತಾರೆ. ಬಟ್ ನಾವು ಹೆಂಗೆ ನಮ್ಮ ರಿಲೇಟಿವ್ಸು ಅಣ್ಣ ತಂಗಿ ಅಂತ ಹೇಳ್ತೀವಲ್ವಾ, ಸುತ್ತಮುತ್ತ ಇರುವಂಥ ದೇವರಿಗೂ ಕೂಡ ನಮಸ್ಕರಿಸಿ ಕೊಂಡಕ್ಕೆ ಇಳೀತಿದ್ದಾರೆ. ನಾವು ಮತ್ತೊಮ್ಮೆ ಅವರು ತಿರುಗಿ ಪ್ರದಕ್ಷಿಣೆಯನ್ನು ಕೂಡ ಹಾಕ್ತಿದ್ದಾರೆ. 2 ಬಾರಿ ತಮ್ಮ ತಂಗಿಯರಿಗೆ, ಅಣ್ಣಂದರಿಗೆ, ತಮ್ಮಂದರಿಗೆ ಅವರು ನೋಡಿಕೊಂಡೇ ಅವರ ಆಶೀರ್ವಾದ ಪಡ್ಕೊಂಡೇ ಬೋರಪ್ಪನವರು ಕೂಡ ಕೊಂಡಕ್ಕೆ ಇಳಿತಿದ್ದಾರೆ. ಹಿಂದೆ ಮುಂದೆ ಯಾಕೋ ನಮ್ಮ ಬೋರಪ್ಪನವರು ಸರಿದಾಡ್ತಿದ್ದಾರೆ. ಸೊ ಇವಾಗ ನೋಡಿ ವೀರಗಾಸೆಯವರು ಹೋದ್ರು, ಈಗ ನಮ್ಮ ಬೋರಪ್ಪನವರು ಹೋದರು. ಸೊ ಬೋರಪ್ಪನ ಜೊತೆನೇ ಹಿಂದೆ ಯಾಕೆ ಜನ ಕೊಂಡವನ್ನು ಆಯ್ತಾರೆ ಅಂತ ಹೇಳ್ತಾ ಇದ್ದೀರಾ? ಈ ಊರಿನ ಪದ್ಧತಿನೇ ಆಗಿದೆ. ಭಗವಂತನ ಹಿಂದೆ ಮನುಷ್ಯನೂ ಕೂಡ ಅಲ್ಲಿ ಕೊಂಡವನ್ನು ಆಯ್ತಾರೆ, ಚಿಕ್ಕ ಮಕ್ಕಳು ಕೂಡ ಕೊಂಡವನ್ನು ಆಯ್ತಾರೆ. ಸೊ ಇಲ್ಲಿ ಈ ಕೊಂಡವನ್ನು ಆಯ್ಬೇಕಾದ್ರೆ ಯಾವುದೇ ರೀತಿ ಉಪವಾಸವೆಲ್ಲ ಏನೂ ಇರಲ್ಲ. ಅಲ್ಲಿ ಕೊಂಡ ಆದ ತಕ್ಷಣವೇ ಕೂಡ ಒಂದು ಭಗವಂತನಿಗೆ ಒಂದು ಪೂಜೆಯನ್ನು ಸಲ್ಲಿಸಿ ಅಂದರೆ ಹಿಡಿಗೈನ ಹೊಡೆದು ಶಾಂತಿಯನ್ನು ಮಾಡ್ತಾರೆ. ಅದಾದ ನಂತರ ಇಲ್ಲಿ ಮೇಕೆಯನ್ನು ಕೂದಿ ಕೊಂಡದ ಸುತ್ತವನ್ನು ಕರ್ಕೊಂಡು ಬರ್ತಾರೆ. ಯಾಕೆ ಅಂತ ಹೇಳಿದರೆ ಇಲ್ಲಿ ಬಲಿಯನ್ನು ಪಡೆಯುತ್ತೆ ಅನ್ನೋದೊಂದು ಹೇಳ್ತಾರೆ. ಹಾಗಾಗಿ ಯಾವುದೇ ಮನುಷ್ಯನಿಗೆ ತೊಂದರೆ ಆಗಬಾರ್ದು ಅಂತೇಳಿ ಪ್ರಾಣಿಗಳನ್ನ ಇಲ್ಲಿ ಬಲಿಯನ್ನು ಕೊಡ್ತಾರೆ ಅಂತ ಹೇಳಿದರೆ, ಈ ಹಬ್ಬ ಒಂದು ನಡಿಬೇಕಾದ್ರೆ ಒಂದು ಸಮಾಧಾನದಿಂದ ಈ ಹಬ್ಬ ನಡೆಯಲ್ಲ, ಇಲ್ಲ ಗಲಾಟೆ ಆಗತ್ತೆ, ಏನಾದರೂ ಒಂದು ತೊಂದರೆ ಅಡೆತಡೆಗಳಿಂದನೇ ಈ ಹಬ್ಬ ನಡೆಯುತ್ತೆ ಅನ್ನೋದೊಂದು ಊರಿನ ನಂಬಿಕೆ, ಅಂದರೆ ಊರಿನ ಗ್ರಾಮಸ್ಥರ ನಂಬಿಕೆ ಇರೋದ್ರಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಮರಿಯನ್ನು ಕೊಡ್ತಾರೆ. ನೆಕ್ಸ್ಟು ಮಂಗಳವಾರ ಬರೋದೇ ನಮ್ಮ ಮಾರಮ್ಮ ದೇವಿಯ ಹಬ್ಬ. ಆಲ್ಮೋಸ್ಟ್ ಮಾರಮ್ಮ ಅಂತ ಹೇಳಿದ್ರೆ ಎಲ್ಲ ಕಡೆ ಪ್ರತಿಯೊಂದು ಊರು ಗ್ರಾಮದಲ್ಲೂ ಕೂಡ ಮಾರಮ್ಮ ಇರ್ತಾಳೆ. ಇದು ಮಾರಮ್ಮನ ಪೂಜೆ. ಅದ್ರ ಜೊತೆ ಹಿಂದೆ 2 ಛತ್ರಿಗಳು ಕೂಡ ಬರ್ತಾ ಇದೆ. ಈ ಒಂದು ಪಾತ್ರೆಗಳಲ್ಲಿ ಏನಿದೆ ಅಂತ ಹೇಳಿ ನೋಡ್ತಾ ಇದ್ದೀರಾ, ಇದು ಮಡೆ ಅನ್ನ ಅಂತ ಹೇಳ್ತಾರೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ಬೆಲ್ಲದನ್ನ, ಇಲ್ಲ ಬರೀ ವೈಟ್ ರೈಸ್, ಬರೀ ಅನ್ನವನ್ನು ಮಾಡಿ ಆ ತಾಯಿಗೆ ತಂಪನ್ನು ತೋರ್ತಾರೆ. ಸಂಜೆ ಒಂದು 5 ರಿಂದ 6 ಗಂಟೆಯ ಮೇಲೆ ತೆಂಬಿಟ್ಟಿನ ಅಲಂಕಾರ ಮಾಡಿಕೊಂಡು ಮತ್ತೆ ಊರಿನ ಜನ ಒಟ್ಟಾಗಿ ಆ ಮಾರಮ್ಮ ದೇವಿಯ ಬಳಿ ಸೇರ್ತಾರೆ. ತೆಂಬಿಟ್ಟಿಗೆ ಕೆಲವರು ಅರಿಶಿನ, ಕುಂಕುಮ, ಹೂವು, ಎಲೆಯಿಂದ ಅಲಂಕಾರವನ್ನು ಮಾಡಿ, ಮಾರಮ್ಮ ಅಂದರೆ ಅವಳಿಗೆ ತಂಪನ್ನು ತೋರೋದು ಅಂತ ಹೇಳ್ತಾರೆ. ಚಿಕ್ಕ ಮಕ್ಕಳಿಗೆ ಏನಾದರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಅಮ್ಮ ಆಗುತ್ತೆ ಅಂತ ಹೇಳ್ತೀವಲ್ಲ, ಈ ತಾಯಿ ಹತ್ರನ ಬಂದು ತಂಪನ್ನು ತೋರಿ ಪಾನಕ ಅಥವಾ ಬೆಲ್ಲದನ್ನು, ಮೊಸರನ್ನ, ಈ ಥರ ತೆಂಬಿಟ್ಟನ್ನು ಮಾಡಿ ಪೂಜೆಯನ್ನು ಸಲ್ಲಿಸ್ತಾರೆ. ಆಗ ತಾಯಿ ಶಾಂತಿ ಆಗ್ತಾಳೆ. ಆಗ ಆ ಮಗುವಿಗೆ ಹುಷಾರಾಗುತ್ತೆ ಅಂತಲೂ ಹೇಳ್ತಾರೆ. ಸೊ ಮಾರಮ್ಮನವರು ಆ ಸೂರ್ಯ ಮುಳುಗೋ ಸಮಯದಲ್ಲಿ ಆ ಸೂರ್ಯನ ಜೊತೆ ವಿಜೃಂಭಣೆಯಿಂದನೂ ಕೂಡ ಅವರು ಒಂದು ಪೂಜೆ ಕುಣಿತವನ್ನು ಮಾಡ್ತಾರೆ. ಒಟ್ಟಾಗಿ ಊರಿನ ಜನರು ಕೂಡ ಇಲ್ಲಿ ಸೇರಿಕೊಂಡು ಪ್ರತಿಯೊಬ್ಬರು ಕೂಡ ಒಂದು ಒಗ್ಗಟ್ಟು, ಈ ಒಗ್ಗಟ್ಟು ಅಂತ ಹೇಳ್ತೀವಲ್ಲ, ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ತೀವಲ್ವ. ಆಲ್ಮೋಸ್ಟ್ ನನ್ನ ಚಿಕ್ಕ ವಯಸ್ಸಿನಲ್ಲಿ ನಾನು ಅದು ಪಾಠ ಓದಿದ್ದೆ. ಒಂದು ಕೋಲನ್ನ ಮುರಿಬಹುದು, ಆದರೆ ಹೆಚ್ಚಾಗಿ ಕೋಲುಗಳನ್ನು ಕಟ್ಟಿ ಅಂದರೆ ಒಂದು ಹೊರೆಯನ್ನು ಮುರಿಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಾಗಾಗಿ ಒಗ್ಗಟ್ಟು ಅಂತ ಇದ್ದರೆ ಆ ಗ್ರಾಮವನ್ನು ಒಡೆಯೋಕ್ಕೆ ಯಾರಿಂದನೂ ಹರಿಹರ ಬ್ರಹ್ಮ ಬಂದರೂ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಸೊ ಇಲ್ಲಿ ಮಡೆ ಅನ್ನ ಮತ್ತು ತೆಂಬಿಟ್ಟನ್ನು ತಂದಿರ್ತಾರೆ. ಅದನ್ನು ತಾಯಿಯ ಮುಂದೆ ಇಟ್ಟು ಆ ತಾಯಿಗೆ ನೈವೇದ್ಯವಾಗಿ ಇಟ್ಟಿರ್ತಾರೆ. ಈ ವ್ಯಕ್ತಿ ಈ ಕೋಳಿ ಜೊತೆ ಮಾತಾಡೋದು ನನಗೊಂಥರ ಬಹಳ ಖುಷಿ ಅಂತ ಎಷ್ಟು ಚೆನ್ನಾಗಿ ಪ್ರಾಣಿಗಳ ಜೊತೆ ಮನುಷ್ಯನ ಮತ್ತು ಪ್ರಾಣಿ ಬಾಂಧವ್ಯ ಇರುತ್ತೆ ಅಲ್ವಾ. ಆದರೆ ಅದನ್ನೇ ಬಲಿ ಕೊಟ್ಟು ನಾವೇ ತಿನ್ಬೇಕಂದ್ರೆ